ಸಂಸ್ಕಾರದಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ 4 ವಿಧವಾದ ಇಂದ್ರನ ಕಾಂತಿಗಳಾಗಿರ್ತಕ್ಕಂಥ ಅಷ್ಟದಿಕ್ಪಾಲಕರ ಸ್ಮರಣೆ ಮಾಡ್ಕೋಬೇಕು. ನಾವೇನು ಹೇಳ್ತೀವಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬಹಳ ಮುಖ್ಯ. ಈ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂದರೆ ಗ್ರಹ ಬಲ ಇಲ್ಲದಿದ್ದವನಿಗೆ ಗೃಹ ಬಲ ಮುಖ್ಯ, ಗ್ರಹ ಬಲ ಇಲ್ಲದಿದ್ದವನಿಗೆ ಗೃಹಮಲ ಮುಖ್ಯ. ಅದಕ್ಕೆ ಗೃಹ ಮುಚ್ಚತೆ ಅಂತ ಕರಿತೀವಿ. ಮನೆ ಒಳಗಿರ್ತಕ್ಕಂಥ ಮನುಷ್ಯ ಗೃಹದಲ್ಲಿರ್ತಕ್ಕಂಥ ದೋಷಗಳು ಹೆಚ್ಚಾಗಿದ್ದರೂ ಯಾವ ಗ್ರಹಗಳು ಏನೂ ಮಾಡದೇ ಇರತಕ್ಕಂಥ ಅವಧಿಗಳು ಹೊಟ್ಟೋಗುತ್ತೆ. ಅಂದರೆ ಸಾಧಾರಣವಾಗಿ ನೀವು ಪಶ್ಚಿಮದ ಭಾಗಲಿದ್ದರೆ, ದಕ್ಷಿಣದ ಭಾಗದ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ಆ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡದೇ ಇದ್ದರೆ ಯಾವ ಕಾಲಕ್ಕೂ ದೇವರುಗಳು ಒಲಿಯೋಲ್ಲ. ಅಂದರೆ ಇವತ್ತು ಪೂಜೆ ಮಾಡಿದರೆ ಸಾಯಂಕಾಲ ಸೂರ್ಯ ಅಸ್ತವಾಗ್ತಾ ಇದ್ದ ಸಮಯದಲ್ಲೇ ನಿಮ್ಮ ಫಲಗಳೆಲ್ಲ ಅಸ್ತವಾಗತ್ತೆ. ಅವತ್ತು ಮಾತ್ರ ಬ್ಯಾಟ್ರಿ ಚಾರ್ಜ್. ಹೆಂಗೆ ಅಂದರೆ ಕೆಲವೊಂದು ಫೋನ್ಗಳಿಗೆ ಚಾರ್ಜರ್ ಹೇಗಿರುತ್ತೆ ಅಂದರೆ ಇವತ್ತು ಹಾಕಿದ್ರೆ 2-3 ದಿವಸ ಬರುತ್ತೆ ಕಣೆ, ಯೋಚನೆ ಇಲ್ಲ. ಅಂದರೆ ಆ ಫಲ ಆಗಿರುತ್ತೆ. ನೀವು ಪೂಜೆ ಇವತ್ತು ಮಾಡಿದ್ರೆ ಹಬ್ಬ ಅಂದರೆ 1 ತಿಂಗಳಿರುತ್ತೆ. ಒಳ್ಳೆ ಮನೆಗಳು ಯಾವುದೋ ಪೂರ್ವದ ಮನೆ, ಉತ್ತರದ ಮನೆ ಬಹಳ ಶಕ್ತಿಯಾಗಿರುತ್ತೆ. ಅದೇ ದಕ್ಷಿಣದ ಮನೆ, ಅದೇ ಪಶ್ಚಿಮದ ಮನೆ ಏನಾಗತ್ತೆ ಗೊತ್ತಾ, ಯಾವ ಕಾಲಕ್ಕೂ ಇವತ್ತು ಪೂಜೆ ಮಾಡಿದ್ರೆ ಸೂರ್ಯ ಏನೇನು ಅಸ್ತವಾಗ್ತಾ ಇದ್ದ ಸಮಯದಲ್ಲಿ ಕರೆಕ್ಟಾಗಿ ಅಸ್ತವಾಗೋಗುತ್ತೆ ನಿಮ್ಮ ಫಲಾನು. ಅಂದರೆ ರಾತ್ರಿ ಅಕಸ್ಮಾತ್ ಬೇಜಾರು ಯಾವುದಕ್ಕೋ ಒಂದು ಕಾರಣಕ್ಕೆ ಮಾಡ್ಕೊಂಡಿರ್ತೀರ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಲಿಲ್ಲ, ನಿಮ್ಮ ಹಣೆ ಬರ ಗೋವಿಂದ. ಯಾಕಂದರೆ ಫಲ ಇಲ್ಲ ಅಲ್ಲಿ. ಆ ಫಲ ಇಲ್ಲದ್ರೆ ನಾಳೆ ಬೆಳಗ್ಗೆ ಪೂಜೆ ಮಾಡದೇ ಇದ್ದರೆ ಅವತ್ತಿನ ಫುಲ್ಲು ನಿಮ್ಮ ಶಕ್ತಿಗಳೆಲ್ಲ ವ್ಯಾನಿಷ್, ಎಲ್ಲ ಖಾಲಿ. ಅದಾದಮೇಲೆ ಖಜಾನ ಏನು ಮಾಡೋದು, ಮತ್ತೆ ಚಾರ್ಜ್ ಮಾಡ್ಕೋಬೇಕು. ಪೂಜೆ ಮಾಡದೇ ಇದ್ದರೆ ತಕ್ಷಣ ಸ್ನಾನ ಮಾಡಿ ಪೂಜೆ ಪುನಸ್ಕಾರವನ್ನು ಮಾಡಿಕೊಂಡು ಹಬ್ಬಾಡ ಇವತ್ತು ಬ್ಯಾಟ್ರಿ ಚಾರ್ಜ್. ಅಂದರೆ ಡೈಲಿ ಪೂಜೆ ಮಾಡಬೇಕಾಗತ್ತೆ ಇಂಥವರು ಪಶ್ಚಿಮ ಮತ್ತು ದಕ್ಷಿಣದ ಮನೆಯವರು. ನಿಮಗೆ ಈ ಗ್ರಹ ದೋಷಗಳನ್ನು ಯಾವ ಕಾಲಕ್ಕೂ ದೇವರುಗಳೇನು ಹೇಳ್ತಾನೆ, ನೀನು ಅಕಸ್ಮಾತ್ ಈ ಮನೇಲಿ ಇದ್ದರೆ, ನಿನಗೆ ಅಕಸ್ಮಾತ್ ಒಳ್ಳೆ ಕಾಂತಿಗಳು ಇಲ್ಲದೆ ಇರತಕ್ಕಂಥ ಸಮಯದಲ್ಲಿ ಸೂರ್ಯ ಅಸ್ತವಾಗೋದನ್ನೇ ನಿನ್ನ ಮನೆಗೆ ಒಳಗೆ ಬೆಳಕು ಬರ್ತಾ ಇರುತ್ತೆ. ನೋಡಿ, ಪೂರ್ವದ ಮನೆ ಬಾಗಿಲಿದ್ದರೆ ಪೂರ್ವದಲ್ಲಿರ್ತಕ್ಕಂಥ ಸೂರ್ಯ ಬೆಳಗ್ಗೆ ಹೊಟ್ಟುವಾಗಲೇ ಆ ಬೆಳಕು ನಿಮ್ಮ ಮನೆ ಒಳಗೆ ಬರಬೇಕು. ಬರ್ತಾ ಇದ್ದಾಗ ನೋಡಿ ಎಷ್ಟು ಚೆನ್ನಾಗಿದೆ ಬೆಳಕು ಕಿರಣಗಳು. ಹಾಗೆ ಆ ಬರ್ತಾ ಇದ್ದ ಕಿರಣಗಳ ಮುಖಾಂತರವಾಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಆರೋಗ್ಯ ಪೂರ್ತಿಯಾಗಿ ಕಾಪಾಡ್ತಾನೆ. ಅದೇ ಸೂರ್ಯ ಮುಳುಗ್ತಾ ಇರೋ ಸೂರ್ಯ ಮನೆಯೊಳಗೆ ಬಂದರೆ ಮನೆಯಲ್ಲಿ ಗಲಾಟೆಗಳು, ಕಲಹಗಳು, ಗಂಡ ಹೆಂಡತಿ ವೈರಾಗ್ಯ ಜೀವನ, ಗಂಡ ಹೆಂಡತಿ ಮನೆ ಬಿಟ್ಟು ಆಚೆ ಹೋಗೋಣ, ಗಂಡ ಹೆಂಡತಿಗೆ ವಯಸ್ಸಾದ ಮೇಲೆ ನನಗೆ ಹೆಂಡತಿ ಸಂಬಂಧವಿಲ್ಲ, ನನಗೆ ಬೇಕಾಗಿಲ್ಲ ಇಂಥ ಹೆಂಡತಿ ಅಂದರೆ ಆ ಕಾಲದಲ್ಲಿ ಡೈವರ್ಸ್ ಮಾಡೋ ಯೋಚನೆ. ಏನು ಕರ್ಮ, ಇಷ್ಟು ವರ್ಷ ಜೀವನ ಮಾಡಿಲ್ವೇ. ಮಕ್ಕಳಿಗೆ ನೆಗೆಟಿವ್ ಥಿಂಕಿಂಗ್, ಯಾವತ್ತಿದ್ರೂ ನೆಗೆಟಿವ್ ಥಿಂಕಿಂಗ್, ಕೆಟ್ಟ ಮಾತುಗಳು, ಮನೆಯಲ್ಲಿ ಕೆಟ್ಟ ವಾತಾವರಣವೇ ಜಾಸ್ತಿ ಸೃಷ್ಟಿಯಾಗುತ್ತೆ. ಯಾಕೆಂದರೆ ಕಿಟಕಿಗಳು ನೀವು ಗೊತ್ತಿಲ್ಲದೆ ಪಶ್ಚಿಮದ ಭಾಗದಲ್ಲಿ ನೋಡಿ ಎಲ್ಲ ಬೆಳಕೆಲ್ಲ ಸಾಯಂಕಾಲ ಸೂರ್ಯ ಅಸ್ತವಾಗೋ ಸಮಯಕ್ಕೆ ಒಳಗೆ ಬರುತ್ತೆ. ಅದಕ್ಕೆ ನೀವು ಜಾಗ್ರತೆ ಏನು ಮಾಡೋದು ಗೊತ್ತಾ, 4 ಗಂಟೆಗಿಂತ ಮನೆಗಳಲ್ಲಿ ಪಶ್ಚಿಮದ ಭಾಗಲಿರೋ ಮನೆಗಳ ಕಿಟಕಿಗಳೆಲ್ಲ ಮುಚ್ಚಿಬಿಡ್ಬೇಕು. ಆ ಬೆಳಕು ಒಳಗೆ ಬರಕ್ಕೆ ಬಿಡಬಾರ್ದು. ನೀವು ಯಾವ ಕಾಲಕ್ಕೆ ಕತ್ಲು ಮಾಡ್ಕೊಂಡ್ಬಿಡ್ಬೇಕು. ಬೆಳಕು ತೆಗೆದಿರಬೇಕಲ್ಲ, ಬೆಳಗ್ಗೆ ಹೊತ್ತು ತೆಗೆದಿರ್ತೀರ, ಸಾಯಂಕಾಲ 4 ಗಂಟೆಗೆ ಕ್ಲೋಸ್ ಮಾಡಬೇಕು, ಎಲ್ಲ ಕ್ಲೋಸ್ ಮಾಡಬೇಕು. ಅಸ್ತವಾಗೋ ಸಮಯದಲ್ಲಿ ಖಂಡಿತವಾಗ್ಲೂ ಒಳಗೆ ಬೆಳಕು ಬರಕ್ಕೆ ಬಿಡಬಾರ್ದು. ಇದನ್ನೆಲ್ಲ ಮಾಡಿಕೊಂಡಾಗ ಏನೋ ಸ್ವಲ್ಪ ಮಟ್ಟಕ್ಕೆ ಕಾಪಾಡ್ಕೊತೀರಾ. ದಕ್ಷಿಣದಲ್ಲಿ ಅಕಸ್ಮಾತ್ ಈ ರೀತಿ ಬೆಳಕುಗಳು, ಪಶ್ಚಿಮದ ಬೆಳಕು, ದಕ್ಷಿಣದ ಬೆಳಕು ಜಾಸ್ತಿ ಮನೆಗೆ ಬಿದ್ದರೆ ಏನು ಅಂದರೆ ಅಪಮೃತ್ಯುಗಳು, ಘೋರ ಅನಾಹುತಗಳು. ಘೋರ ಅನಾಹುತಗಳು ಅಂದ್ರೇನು, ಯಜಮಾನರು ದಿಢೀರಂತ ಹೋಗಿ ಎಲ್ಲೋ ಬಿದ್ದು ಬಂದ್ಬಿಡ್ತಾರೆ. ಬಿದ್ದು ಬಂದ್ಬಿಟ್ರಾ ಸುಮ್ಮನೆ ಅಕಸ್ಮಾತ್ ಫಾರ್ ಎಕ್ಸಾಂಪಲ್ಲು ಬೇಜಾರು ಮಾಡ್ಕೋಬೇಡಿ, ಹೇಳ್ತೀನಿ ಕೇಳಿ. ಕೆಲವರು ಹೋಗ್ಬಿಟ್ರೆ ಪರವಾಗಿಲ್ಲ, ಯಾರಾದರೂ ಹೋದ್ರಪ್ಪ ಅಂದರೆ ಹೆಂಗೋ ಆಕ್ಸಿಡೆಂಟಾಗಿ ಸತ್ತು ಹೋದ್ರು ಅತ್ಲಾಗಿ ಏನ್ಬೋದು. ಇಲ್ಲದೇ ಇದ್ರೆ ಮನೇಲಿ ಬಂದು ಈ ದಕ್ಷಿಣದ ಬಾಗಿಲ ಮನೆಗಳೇನು ಗೊತ್ತಾ, ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟು ಕಾಲು ಓಡಾಡೋಕ್ಕಾಗಲ್ಲ, ಈ ಕಡೆ ಆ ರಾಡ್ ಹಾಕಿರ್ತಾನೆ, ಈ ಕಡೆ ನೋವು, ಅವಳು ಹೆಂಡತಿ ಸೇವೆ ಮಾಡಬೇಕು, ಮನೆಯಲ್ಲಿ ಏನು ವಾತಾವರಣ ಆಗೋಯ್ತೋ ಎಲ್ಲ ಬ್ರೋಕನ್ ವೆಸಲ್ಸ್ ಆದಂಗೆ ಆಗೋಯ್ತು, ಕೆಲಸ ಮಾಡೋಕ್ಕಾಗಲ್ಲ, ಈ ಕಡೆ ಯಾವ ಕಾರಣಕ್ಕೂ ಮುಂದೆ ಹಿಡೋಕ್ಕಾಗಲ್ಲ ಹೆಜ್ಜೆ, ಹಿಂಗಾಗಿ ಕೂತ್ಕೊಂಡ್ಬಿಡ್ತು. ಅಯ್ಯೋ ನನ್ನ ಮಗನಿಗೆ ಮೊನ್ನೆ ತಾನೇ ಚೆನ್ನಾಗಿದ್ದ, ಆಕ್ಸಿಡೆಂಟ್ ಆಗಿ ಬಂದು ಕೂತ್ಕೊಂಡ್ಬಿಟ್ಟಿದ್ದ ನೋಡಿ, ಈ ಕಡೆ ಓದೋಂಗಿಲ್ಲ ಬಿಡಂಗಿಲ್ಲ ಕೆಲಸ ಕಾರ್ಯದಲ್ಲಿ. ಯಾಕೆಂದರೆ ಅವನೇ ಕರ್ತವ್ಯಂ ದೇವ ಮಾಡಿ ಕೆಲಸ ಮಾಡ್ಕೊಂಡ್ಬರ್ತಿರೋದು. ಗಂಡ ಇಲ್ಲ, ಇಂಥ ಮನೆ ಕುಟುಂಬಕ್ಕೆ ಏನು ಮಾಡೋದು, ಹಿಂಗಣೆ ಬರ ಇಲ್ಲ. ಮದುವೆ ಆಗಿ ಹೊಟ್ಟೋಗಿರ್ತಾಳೆ, ಅವಳು ಗಂಡ ಯಾವ ಕಾಲಕ್ಕೂ ಯಾವತ್ತೂ ಕುಡಿತಾ ಇರ್ತಾನೆ. ಈ ಕುಡಿಯೋ ಸಂಬಂಧ ಹೆಚ್ಚಾಗಿರೋದು ದಕ್ಷಿಣದ ಭಾಗ. ಇದಕ್ಕೆ ಇಂಥದಕ್ಕೆಲ್ಲ ಗ್ರಹ ಬಲ ಇಲ್ಲದಿದ್ದರೆ ಗೃಹನ ಬಲ ಪಡಿಸ್ಕೋಬೇಕು. ಆ ಗೃಹ ಫಲವನ್ನು ಪಡಿಸ್ಕೊಳ್ಳೋಕ್ಕೆ ಯಾರು 4 ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಈ 4 ಜನಕ್ಕೆ ನೀವು ಪ್ರತಿದಿನ ಹೇಳ್ತೀನಿ ಕೇಳಿ ನಮಸ್ಕಾರ ಮಾಡ್ಕೋಬೇಕು. ಹೇಗೆ ನಮಸ್ಕಾರ ಮಾಡಬೇಕು, ದೀರ್ಘದಂಡವನ್ನು ಗಂಡಸರೆಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಎದ್ದ ತಕ್ಷಣ ಸ್ನಾನ ಮಾಡಿ ಪೂರ್ವಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಇಂದ್ರಾಹಿಶ್ಚನಂದ್ವೇ ನಮಃ, ಇಂದ್ರಾಹಿಶ್ಚನಂದ್ ಅಂದರೆ ಇಂದ್ರನ ಸ್ಮರಣೆ ಮಾಡ್ಕೋಬೇಕು, ಇಂದ್ರ ದೇವತಾ ಸ್ಮರಣೆ ನಮಸ್ಕಾರ. ಅದಾದಮೇಲೆ
ಪೂರ್ವದಿಂದ ಪರಿಪೂರ್ಣವಾಗಿ ಎಲ್ಲಿಗೆ ಬರಬೇಕು? ದಕ್ಷಿಣಕ್ಕೆ ಬರಬೇಕು. ಹೀಗೆ ಪ್ರದಕ್ಷಿಣೆ ಕ್ಲಾಕ್ ವೈಸ್ ಅಲ್ಲಿ ಮಾಡಬೇಕು. ದಕ್ಷಿಣಕ್ಕೆ ನಮಸ್ಕಾರ ಮಾಡಬೇಕು. ಯಮ ದೇವತಾ ಸ್ಮರಾಮಿ ನಮಸ್ಕಾರಂ ಅಂತ ಹೇಳಿ ಯಮನಿಗೆ ಸಾಷ್ಟಾಂಗ ನಮಸ್ಕಾರ ಬೇಕು. ಗಂಡಸರೆಲ್ಲ ಸಾಷ್ಟಾಂಗ ನಮಸ್ಕಾರ, ಹೆಂಗಸರೆಲ್ಲ ಸುಮ್ಮನೆ ನಮಸ್ಕಾರ. ಬಟ್ 4 ದಿಕ್ಕುಗಳಿಗೆ ಮಾಡಲೇಬೇಕು. ಈ 4 ದಿಕ್ಕುಗಳು ಮಾಡಿದ ಮೇಲೆ ಇನ್ನ ಉಳಿದ 4 ದಿಕ್ಕುಗಳಿಂದ 2 ದಿಕ್ಕುಗಳ ಮಧ್ಯಭಾಗದಲ್ಲಿರ್ತಕ್ಕಂಥ ದೇವತೆಗಳನ್ನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೋಸ್ಕರ ಮೊದಲನೇದು ಮನೆ ಯಜಮಾನ ಈ ಮೊದಲು 4 ದೇವತೆಗಳನ್ನ ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಹೇಗೆ ಸ್ಮರಣೆ ಮಾಡ್ಕೋಬೇಕು? ಬೆಳಗ್ಗೆ ಎದ್ದ ತಕ್ಷಣ 4 ದಿಕ್ಕಿಗೆ ಮಾಡ್ಕೋಬೇಕು. ಸಾಯಂಕಾಲ ಮನೆಗೆ ಬಂದ ತಕ್ಷಣ ಇನ್ನು 4 ದೇವಸ್ಥಾನ ಅಂದ್ರೆ ಇನ್ನು 4 ದಿಕ್ಕುಗಳನ್ನ ನಮಸ್ಕಾರ ಮಾಡಿ ಮನೆಯೊಳಗೆ ಕೂತ್ಕೋಬೇಕು. ಇದಾದ್ಮೇಲೆ ಯಾರಿಗೆ ಬಂದ್ರಿ? ಪಶ್ಚಿಮ ವರ್ಣ ದೇವತಾ ಸ್ಮರಾಮಿ ನಮಸ್ಕಾರ ಅಂತ ವರ್ಣದೇವನಿಗೆ ನಮಸ್ಕಾರ ಮಾಡಬೇಕು. ಕೊನೆಯದಾಗಿ ನಮಸ್ಕಾರ ಯಾರಿಗೆ ಮಾಡ್ತೀರಾ? ಕುಬೇರ. ಅದಕ್ಕೆ ಆ ಕುಬೇರನಿಗೆ ನಾವುಗಳ ಸ್ಮರಣೆ ಮಾಡ್ಕೋಬೇಕು. ಸ್ಥಳದಾತಾಯ ವಿದ್ಮಹೇ, ಜ್ಞಾಪಕ ಇಟ್ಕೊಳ್ಳಿ, ಸ್ಥಳದಾತಾಯ ವಿದ್ಮಹೇ ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಆ ಕುಬೇರ ಸ್ಮರಣೆಯನ್ನು ಬಹಳ ಚೆನ್ನಾಗಿ ಮಾಡ್ಕೋಬೇಕು. ಸ್ಥಳದಾತನೇ ಅವನು. ಏನಾದರೂ ದೋಷಗಳಿದ್ರೆ ಉತ್ತರೇ ಉದಯೋನ್ಮುಖಿ. ಅದಕ್ಕೆ ಅಯಸ್ಕಾಂತಗಳನ್ನ ನೀವು ಮ್ಯಾಗ್ನೆಟಿಕ್ ಎನರ್ಜಿ ಇಟ್ಕೊಂಡಾಗ ಮ್ಯಾಗ್ನೆಟ್ ಎಲ್ಲಿ ನೋಡುತ್ತೆ? ಪೂರ್ವ ನೋಡಲ್ಲ, ಉತ್ತರನೇ ನೋಡೋದು. ಅಂದರೆ ಉತ್ತರದಿಂದಾನೇ ಕೆಟ್ಟದು ಬರೋದು, ಉತ್ತರದಿಂದಾನೇ ಒಳ್ಳೇದು ಬರೋದು. ಅದಕ್ಕೋಸ್ಕರ ಆ ಉತ್ತರ ದಿಕ್ಕಲ್ಲಿ ನೀವು ಮಾಡ್ಕೋಬೇಕು. ಏನು ಸ್ಮರಣೆ? ಸ್ಥಳದಾತಾಯ ವಿದ್ಮಹೇ ಗೃಹದೇನುವೇ ಧೀಮಹಿ. ಗೃಹ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ಇಂಥ ಮನೆಗೆ ಬಂದ್ಬಿಟ್ಟಿದ್ವಿ. ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಆ ಕುಬೇರ ಗಾಯತ್ರಿಯನ್ನು ಹೇಳ್ಕೊಂಡಾಗ ಆ ಕುಬೇರ ಏನ್ ಮಾಡ್ತಾನೆ? ಲಕ್ಷ್ಮೀ ಕೃಪಾ ಕಟಾಕ್ಷವನ್ನು ಕೊಟ್ಟು ಮನೆಯಲ್ಲಿರ್ತಕ್ಕಂಥ ದೋಷಗಳನ್ನು ಅಲ್ಪ ಸ್ವಲ್ಪವಾದರೂ ಪರಿವರ್ತನೆ ಮಾಡಕ್ಕೆ ಆಶ್ವಾಸನೆಯಲ್ಲ ಆಶೀರ್ವಾದವನ್ನು ಮಾಡ್ತಾನೆ ಆ ಕುಬೇರ ಸ್ಮರಣೆ. ಇದನ್ನ ಬೆಳಗ್ಗೆ ಹೊತ್ತು ಮಾಡಿಕೊಂಡೇ ಹೋಗಬೇಕು. ಪ್ರತಿಯೊಬ್ಬರು ಆ ದಿಕ್ಕಿಗೆ ನಮಸ್ಕಾರ ಮಾಡದೇ ಇದ್ರೆ ಪ್ರಯೋಜನವಿಲ್ಲ. ಪ್ರತಿದಿನ ಬೆಳಗ್ಗೆ 4 ದಿಕ್ಕುಗಳು, ಸಾಯಂಕಾಲ 4 ದಿಕ್ಕುಗಳು. ಆ 4 ದಿಕ್ಕುಗಳು ಇನ್ಯಾರೋ ನೀವುಗಳು ನಮಸ್ಕಾರ ಮಾಡಕ್ಕೆ ರೆಡಿಯಾಗಿರಬೇಕು. ಆ 4 ದಿಕ್ಕುಗಳು ಯಾರು ಎತ್ತ ಅಂತ ನಾಳೆ ದಿವಸ ತಿಳಿಸ್ಬೇಕು. ಆದರೆ ಇವತ್ತಿನ ದಿವಸವಾಗಿರ್ತಕ್ಕಂಥ ವಿಚಾರ ನಮ್ಮ ಸಂಸ್ಕಾರ ಆದ್ಯ ಕರ್ತವ್ಯ ಒಂದು ಮೂಲ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಗೃಹ ದೋಷದಲ್ಲಿ ಪರಿಹಾರವನ್ನು ತಗೊಂಡ ತಕ್ಷಣ ಆದಿತ್ಯ, ದಿವಾಕರ, ಭಾಸ್ಕರ, ದ್ವಾರಕ. ಅದಕ್ಕೆ ಇದನ್ನೆಲ್ಲ ಸ್ಮರಣೆ ಮಾಡಿಕೊಂಡಿರ್ತಕ್ಕಂಥ ನೀವುಗಳು ಆ 4 ಕಾಂತಿಗಳ ಸೂರ್ಯಂದು 4 ದಿಕ್ಕುಗಳು ಪೂರ್ತಿಯಾಗಿ ಇಂದ್ರಂದು ಇದನ್ನು ಸ್ಮರಣೆ ಮಾಡ್ಕೊಳ್ಳಿ. ಬಹಳ ವಿಶೇಷವಾಗಿರುತ್ತೆ. ಬಹಳ ಸಂತೋಷ. ಇಷ್ಟೆಲ್ಲ ಮಾಡಿರ್ತಕ್ಕಂಥ ನಿಮಗೆ ಇವತ್ತಿನ ಆದ್ಯ ಕರ್ತವ್ಯವನ್ನು ಹೇಳ್ಕೊಡ್ತೀನಿ. ಪ್ರತಿದಿನ ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಾದಿಷ್ಟೇ, ರಾತ್ರಿ ಹೊತ್ತು 1 ಲೋಟ ಮೊಸರಿಗೆ ಏನೋ ಪ್ರತಿಯೊಂದು ಗಂಡಸೂನು ಪ್ರತಿಯೊಂದು ಹೆಂಗಸೂನು ಹೊರಗಡೆ ಹೋಗಿ ದುಡ್ಕೊಂಬರೋರಾಗಲಿ, ಮನೇಲಿ ಇರ್ತಕ್ಕಂಥವಳಾಗಲಿ, ಇಲ್ಲದೆ ಇರತಕ್ಕಂಥವ್ರಾಗಲಿ, ಮಕ್ಕಳು ಹೊರಭಾಗದಲ್ಲಿ ಹೋಗಿರ್ತಕ್ಕಂಥವ್ರಾಗಲಿ, ವಿದ್ಯಾಭ್ಯಾಸಕ್ಕೆ ಹೋಗಿರೋರಾಗಲಿ, ಗಾಡಿಗಳನ್ನು ಹೆಚ್ಚನ್ನ ಬಳಸ್ತಕ್ಕಂಥವ್ರು ಯಾರೇ ಆಗಲಿ, ಮನೆಯಲ್ಲಿ 1 ಲೋಟ ಮೊಸರಿಗೆ 2 ಸ್ಪೂನು ಪೂರ್ತಿಯಾಗಿ ಮೆಂತ್ಯವನ್ನು ಹಾಕಿಟ್ಬಿಡ್ಬೇಕು. 2 ಸ್ಪೂನು ಮೆಂತ್ಯವನ್ನು ಹಾಕಿರಬೇಕು. ಹಾಕಿಟ್ಟಿದ್ದು ಬೆಳಗ್ಗೆ ಹಲ್ಲುಜ್ಜಕ್ಕೆ ಮೊದಲು ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ನುಂಗು ಬಿಡಬೇಕು. ಇಷ್ಟನ್ನ ಮಾಡಿ ಏನಾಗತ್ತೆ ಎತ್ತ ಅನ್ನೋದು ನಾಳೆ ತಿಳಿಸ್ಕೊಡ್ತೀನಿ. ಆದರೆ ಅನುಭವ ನಿಮಗಾಗತ್ತೆ. ಶಾಂತಿ 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 ನಿಮ್ಮೆಲ್ಲರಿಗೂ ಬೇಕು ಆ ಶಾಂತಿ. ಭಗವಂತನ ಕೃಪಾಕಟಾಕ್ಷರ. ಇವತ್ತು ಮಂಗಳ ಗ್ರಹ ಉನ್ನತವಾಗಿರ್ತಕ್ಕಂಥ ಉಷ್ಣಾಂಶವನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಕ್ಷಿಪ್ರಾ ನದಿಯ ಯಾತ್ರೆ, ವಾರಣಾಸಿಯಲ್ಲಿರತಕ್ಕಂಥ ಮಂಗಳ ಸ್ನಾನವೇ ಪ್ರಾರಂಭ. ಜೀವನದಲ್ಲಿ ಗಂಡ ಹೆಂಡತಿ ಅನ್ಯೋನ್ಯತೆಗೆ ಹರಿದ್ರ ಅಲಂಕಾರ ಭೂಷಿತ ಲಕ್ಷ್ಮೀ ನಾರಸಿಂಹನ ಸ್ಮರಣೆ. ನೀವು ಮಾಡಬೇಕಾದ ಗ್ರಹಣ ಫಲವನ್ನ ನಾಳೆನೂ ತಿಳಿಸ್ತೀನಿ, ನಾಡಿದ್ದು ತಿಳಿಸ್ತೀನಿ, 2ನೇ ತಾರೀಕುವರೆಗೂ ತಿಳಿಸ್ತಾನೆ ಇರ್ತೀನಿ. ಎಲ್ಲರೂ ಮಾಧ್ಯಮದ ಮುಖಾಂತರ ಹೋಗಿ ಆ ಸ್ನಾನವನ್ನು ಮಾಡಿಕೊಂಡು ಎಲ್ಲ ರಾಶಿಗಟ್ಟಲೆಗಳೇ ಇರತಕ್ಕಂಥ ನಿಮ್ಮೆಲ್ಲರ ದೋಷಗಳ ಪರಿಹಾರ ಆಗಲಿ, ಭಗವಂತನ ಮಂಗಳವನ್ನು ಮಾಡಲಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.